Hello friends, welcome to my channel. Friends, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಕನ್ಸೀಲರ್ನ ಡಿಫರೆಂಟ್ ವೇಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತುಂಬಾ ಶೂಟ್ ಮಾಡ್ತಿರ್ತೀನಿ, ಹೊರಗಡೆ ಹೋಗ್ತಿರ್ತೀನಿ, ಅವಾಗೆಲ್ಲ ನನಗೆ ಮೀಡಿಯಂ ಕವರೇಜ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ನಂದು ಡಾರ್ಕ್ ಸರ್ಕಲ್ಸ್, ನನಗೇನಾದ್ರು ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ಹೈಡ್ ಮಾಡೋದಕ್ಕೆ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ. ಇಂಥ ಟೈಮಲ್ಲಿ ನನಗೊಂದು ಫೇವ್ರೆಟ್ ಕನ್ಸೀಲರ್ ಇದೆ, ಅದು ತುಂಬ ಯೂಸ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಮೇಬಿಲಿನ್ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್. ಯಾಕೆ ಇದಿಷ್ಟ ಅಂದರೆ ಇದೊಂದು ರೆವಲ್ಯೂಷನರಿ ಪ್ರಾಡಕ್ಟು. ಇದನ್ನು ನೀವು 3 ರೀತಿಯಾಗಿ ಯೂಸ್ ಮಾಡ್ಬೋದು. ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು, ಕಾಂಟೋರ್ಗೆ ಯೂಸ್ ಮಾಡ್ಬೋದು, ಹೈಲೈಟರ್ಗೆ ಯೂಸ್ ಮಾಡ್ಬೋದು, ಮತ್ತು ಕರೆಕ್ಟರ್ ಆಗು ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಈ ಅಮೇಝಿಂಗ್ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು 3 ರೀತಿಯಾಗಿ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಮೇಬಿಲಿನ್ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ 9 ಡಿಫ್ರೆಂಟ್ ಶೇಡ್ಸಲ್ಲಿ ಸಿಗುತ್ತೆ. ಸೊ ನಿಮಗೆ ಕನ್ಸೀಲರ್ಗೆ, ಕಾಂಟೋರ್ಗೆ, ಹೈಲೈಟರ್ಗೆ ಯಾವ ಶೇಡ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಟ್ರಾವೆಲ್ ಫ್ರೆಂಡ್ಲಿ. ನೀವು ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಈ ಪ್ರಾಡಕ್ಟ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ. ಹೇಗೆಂದರೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಒಂದು 4 ರಿಂದ 5 ಸರಿ ನೀವು ಕ್ಲಿಕ್ ಮಾಡಬೇಕು. ಸೊ ಆವಾಗ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಮಾತ್ರ. ಸೊ ನೀವು ನೆಕ್ಸ್ಟ್ ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ಒಂದೇ ಸರಿ ಅದು ಹೊರಗಡೆ ಬರುತ್ತೆ. ಸೊ ಇದರಲ್ಲಿ ಕುಷನ್ ಟಿಪ್ ಇರೋದ್ರಿಂದ ನೀವು ಡೈರೆಕ್ಟ್ಲಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು. ಈಸಿಯಾಗಿ ನಿಮ್ಮ ಫಿಂಗರ್ಸಲ್ಲೇ ನೀವು ಬ್ಲೆಂಡ್ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನೀವು ನಿಮ್ಮದು ಬೆರಳುಗಳಿಂದನೇ ಆರಾಮಾಗಿ ನೀವು ಇದನ್ನು ಬ್ಲೆಂಡ್ ಮಾಡ್ಬೋದು. ತುಂಬ ಸುಲಭವಾಗಿ, ತುಂಬ ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ. ಡಾರ್ಕ್ ಸರ್ಕಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇದು ಹೈಡ್ ಮಾಡ್ತಿದೆ ನೀವು ನೋಡ್ಬೋದು. ನೆಕ್ಸ್ಟ್ ನಾನು ಇದನ್ನು ಯೂಸ್ ಮಾಡಿ ಕನ್ಸೀಲ್ ಮಾಡ್ತೇನೆ. ಈ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡಿ ನಿಮಗೆ ಇನ್ಸ್ಟೆಂಟಾಗಿ ರೇಡಿಯಂಟ್ ಲುಕ್ ಕೊಡುತ್ತೆ. ಫ್ರೆಂಡ್ಸ್, ಹೇಳಬೇಕು ಅಂದರೆ ನಿಮಗೆ ಇದ್ರದ್ದು ಫಾರ್ಮುಲಾ ಮೀಡಿಯಮ್ ಟು ಹೈ ಕವರೇಜ್ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಲೈಟ್ ವೆಯ್ಟು ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಸೇಮ್ ಇನ್ಸ್ಟೆಂಟ್ ಏಜ್ ರಿವೈಂಡ್ನ ಹೇಗೆ ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನು ಫೈನಲ್ ಲುಕ್ ತೋರಿಸ್ತೀನಿ, ಬಿಫೋರ್ ಆಫ್ಟರ್ ಹೇಗೆ ಬಂದಿದೆ ಅಂತ. ನೀವು ಕಾಂಟೋರ್ ಆಗು ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಅಷ್ಟೊಂದು ಕಾಂಟೋರ್ ಮಾಡಲ್ಲ ನನ್ನ ಫೇಸ್ಗೆ. ಸೊ ನೀವು ಕಾಂಟೋರ್ಗೂ ಕೂಡ ನಿಮಗೆ ಶೇಡ್ಸ್ ಸಿಗುತ್ತೆ, ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ವಾ, ಹೈಲೈಟರ್ ಆಗು ಕೂಡ ಇದು ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಬೋದಿತ್ತು. ತುಂಬ ಚೆನ್ನಾಗಿ ನಾನು ಆರಾಮಾಗಿ ಬ್ರಷಲ್ಲೇ ಬ್ಲೆಂಡ್ ಮಾಡಿದೆ. ಸೊ ನೀವು ಬ್ರಷಲ್ಲಿ ಬೇಕಾದ್ರೂ ಬ್ಲೆಂಡ್ ಮಾಡ್ಬೋದು, ನಿಮ್ಮದು ಬ್ಯೂಟಿ ಬ್ಲೆಂಡರಲ್ಲಿ ಬೇಕಾದ್ರೂ ಬ್ಲೆಂಡ್ ಮಾಡ್ಬೋದು, ಆರಾಮಾಗಿ ನಿಮ್ಮ ಕೈಗಳಿಂದನೂ ಕೂಡ ನೀವು ಬ್ಲೆಂಡ್ ಮಾಡ್ಬೋದು. ಸೊ ಫೈನಲ್ ಲುಕ್ ನೀವು ನೋಡ್ಬೋದು, ನಂದು ಬಿಫೋರ್ ಮತ್ತು ಆಫ್ಟರ್. ಫ್ರೆಂಡ್ಸ್, ನೋಡ್ಬೋದು ಫ್ಯೂ ಕ್ಲಿಕ್ಸಲ್ಲಿ ನನಗೆ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ಗೆ ಅದು ಬ್ಲೆಂಡ್ ಆಗಿ ಎಷ್ಟು ಒಂದು ಒಳ್ಳೆ ಲುಕ್ ಕೊಡ್ತಿದೆ ಅಂತ, ಒಂದು ಇನ್ಸ್ಟೆಂಟ್ ಟ್ರಾನ್ಸ್ಫರ್ಮೇಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡೋದಲ್ವಾ ನಾನು ಒಂದು ಪ್ರಾಡಕ್ಟ್ನ ಹೇಗೆಲ್ಲ ಯೂಸ್ ಮಾಡಿದೆ ಅಂತ. ನಾನು ಕನ್ಸೀಲರ್ ಆಗು ಯೂಸ್ ಮಾಡಿದೆ, ಕರೆಕ್ಟರ್ ಆಗು ಯೂಸ್ ಮಾಡಿದೆ, ಮತ್ತು ಹೈಲೈಟರ್ ಆಗು ಕೂಡ ಯೂಸ್ ಮಾಡಿದೆ. ಸೊ ಒಂದು ಪ್ರಾಡಕ್ಟು ನನಗೆ ಒಂದು ಇನ್ಸ್ಟೆಂಟ್ ಟ್ರಾನ್ಸ್ಫರ್ಮೇಷನ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ ಇದು ಎಲ್ಲರ ಹತ್ರ ಇರಬೇಕಾಗಿರೋಂಥ ಒಂದು ಕನ್ಸೀಲರ್ ಅಂತ ಹೇಳ್ತೀನಿ. ಸೊ ಇದ್ರ ಪ್ರಾಡಕ್ಟ್ ಪ್ರೈಸ್ ಬಂದು ನಿಮಗೆ $699. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ನನಗಂತೂ ಇವಾಗ ಮೇಬಿಲಿನ್ ಇನ್ಸ್ಟೆಂಟ್ ಏಜ್ ರಿವೈಂಡ್ ಏನಿದೆ, ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ನನಗೆ ಯಾವಾಗ ಮೀಡಿಯಮ್ ಕವರೇಜ್ ಬೇಕು ಅಂತ ಅನಿಸುತ್ತೆ, ಮತ್ತು ಒಂದು ಪ್ರಾಡಕ್ಟ್ನ ಯಾವಾಗ 3 ಥರ ಯೂಸ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ, ಅವಾಗೆಲ್ಲ ನಾನು ಯೂಸ್ ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಬಂದು ಕಮೆಂಟ್ ಮಾಡಿ ಮತ್ತೆ ಹೇಳಿ. ನೋಡಿದ್ರಲ್ವ, ಇವತ್ತಿನ ವಿಡಿಯೋಲಿ ನಾನು ಕನ್ಸೀಲರ್ನ ಹೇಗೆ ಡಿಫ್ರೆಂಟ್ ಫೇಸಲ್ಲಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.